ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಒಂದು ಈ ಫಾರೆಸ್ಟ್ ಒಂದು ಸ್ಟೇಟ್ ಲೆವೆಲ್ ಕಾರ್ಯಕ್ರಮದಲ್ಲಿ ಅವ್ರು ಮಾಡಿದಂಥ ಕೆಲಸ ಆರ್ಟಿಕಲ್ 371J ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವಿರೋಧವಾಗಿ ಜಾರಿ ತಂದಂಥ ಏಕೈಕ ಪುತ್ರ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಇಲಾಖೆ ಮಂತ್ರಿಯಾಗಿದ್ದರು. ಅದೇ ಕಾರ್ಮಿಕ ಇಲಾಖೆ ಮಂತ್ರಿಯಾಗಿ ESI ಆಸ್ಪತ್ರೆ ಇಡೀ ರಾಷ್ಟ್ರಗಳಲ್ಲಿ ಎಲ್ಲ ಕಡೆ ನಿರ್ಮಾಣ ಮಾಡಿದಂಥ ಕೆಲಸ ಮಲ್ಲಿಕಾರ್ಜುನ ಖರ್ಗೆ ಸರ್ ಮಾಡಿದ್ರು. ಕೇಂದ್ರ ವಿಶ್ವವಿದ್ಯಾಲಯ ಮಾಡಿದ್ರು. ರೈಲ್ವೆ ಮಂತ್ರಿ ಬಸವಣ್ಣವರ ವಿಚಾರಗಳ ಮೇಲೆ ಬಸವಣ್ಣವರ ವಚನಗಳ ಮೂಲಕ ರೈಲ್ವೆ ಮಂತ್ರಿಯಾಗಿ ಬಜೆಟನ್ನು ಮೊಟ್ಟ ಮೊದಲನೇ ಬಾರಿಗೆ ಮಂಡಿಸಿ ಹುಬ್ಬಳ್ಳಿಗೆ ರೈಲ್ವೆ ಇರಲಿಲ್ಲ, ಎಲ್ಲೆಲ್ಲಿ ರೈಲ್ವೆ ಸಂಪರ್ಕ ಇಲ್ಲ ಎಲ್ಲ ಕಡೆ ಸಂಪರ್ಕವನ್ನು ಒಂದೇ ಒಂದು ವರ್ಷದಲ್ಲಿ ಆರಂಭ ಮಾಡಿದಂಥ ಕೆಲಸ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಇದ್ದಿದೆ. ಹಲವಾರು ಕೆಲಸಗಳು ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರು, ತಾಯಿ ಸೋನಿಯಾ ಗಾಂಧಿಯವರು ಕುಂತಂಥ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿ ಕೂತಿದ್ದಾರೆ. ಅದಕ್ಕಾಗಿ ನಾವೊಂದು ಮಾತು ಹೇಳಿದ್ದೆ, ಎಂತೆಂಥವ್ರಿಗೆ ಪ್ರಶಸ್ತಿ ಕೊಡ್ತೀರಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಯಾಕೆ ಕೊಡಬಾರ್ದು ಅಂತೇಳಿ ನಾನು ಕೇಂದ್ರ ಸರ್ಕಾರದವರು ಶಿಫಾರಸು ಮಾಡಬೇಕು ಎಂಬ ಮಾತನ್ನು ಕೂಡ ಹೇಳಿದ್ದೆ. ಅಂಥ ಅನುಭವಿ ರಾಜಕಾರಣಿ, ಅಂಥ ಮುತ್ಸದ್ದಿ ರಾಜಕಾರಣಿ, ಅದು ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿದ್ರಿಂದ ನಮ್ಮ ದೈವ ಅಂತ ಹೇಳ್ಬೇಕು. ಅಂಥವ್ರು ನಮ್ಮ ಭಾಗದಲ್ಲಿ ಪಡ್ಕೊಂಡಿದ್ದಕ್ಕೆ ಅಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದ ಆರ್ಟಿಕಲ್ 371J ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟರು. ಆರ್ಟಿಕಲ್ 371J ಮೂಲಕ ಎರಡನೇ ಸಂವಿಧಾನ ಯಾರ ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಂದ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಇಂಜಿನಿಯರಿಂಗ್ ಸೀಟ್ ಇರ್ಬೋದು, ಮೆಡಿಕಲ್ ಸೀಟ್ ಇರ್ಬೋದು, ಇನ್ನು 10 ಇದರಲ್ಲಿ ನಮ್ಮ ಕಾಲ ಮೇಲೆ ನಾವು ಬದುಕಲಿಕ್ಕೆ ನಮ್ಮ ಬೆನ್ನೆಲುಬಾಗಿ ಮಾಡುವಂಥ ಕೆಲಸ ಮಹಾತ್ಮ ಗಾಂಧಿಯವರ ಹೆಸರು ಖರ್ಗೆ ಅವರಿಗೆ ನೋಡಿದ ನೆನಪು ಬರ್ತದೆ. ಮತ್ತೆ ಜವಾಹರ್ಲಾಲ್ ನೆಹರೂನ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಡೋದು ನೆನಪು ಬರ್ತದೆ. ಕೊಲ್ಲೂರು ಮಲ್ಲಪ್ಪನವರು, ದೇವರಾಜ ಅರಸನವರು, ಅವರ ಕೈತವರೆಲ್ಲ ಅವರು ಸರಿ ಇದ್ದು ಕೆಲಸ ಮಾಡಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ ಈ ಸದನದ ಮೂಲಕ ಗೌರವಾನ್ವಿತ ಎಲ್ಲ ಸದಸ್ಯರ ಕೇಳಿಕೊಂಡು ಇನ್ನೂ